ಶ್ರೇಯಸ್ನ ಮೂವಿ ರೀಕ್ಯಾಪ್ಗೆ ಸ್ವಾಗತ. 21ನೇ ಶತಮಾನದ ಅಂತ್ಯದಲ್ಲಿ ಭೂಮಿಯ ವಾತಾವರಣ ಹಾಳಾಗಿರುತ್ತೆ. ಬೆಳೆಗಳು ನಾಶವಾಗಿರ್ತವೆ. ಭೂಮಿಯ ಮೇಲೆ ಆಹಾರದ ಕೊರತೆ ಉಂಟಾಗಿರುತ್ತೆ. ಗೌರ್ಮೆಂಟ್ ಮಿಲಿಟರಿ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿರುತ್ತೆ. ಸ್ಕೂಲ್ಗಳು ಮಕ್ಕಳನ್ನು ರೈತರನ್ನಾಗಿ ಮಾಡಲು ಹೊರಟಿರುತ್ತೆ. ಏಕೆಂದರೆ ಈಗ ಭೂಮಿಯ ಮೇಲೆ ಜನರಿಗೆ ಆಹಾರದ ದೊಡ್ಡ ಸಮಸ್ಯೆ ಉಂಟಾಗಿರುತ್ತೆ. ರೈತ ಕೂಪರ್ ಮೊದಲು ಅಂತರಿಕ್ಷದ ಜೆಟ್ನ ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಅವನಿಗೆ ಹಳೆಯ ಕ್ರ್ಯಾಶ್ನ ಭಯ ಇನ್ನೂ ಇದ್ದೇ ಇರುತ್ತದೆ. ಅವನ ಹೆಂಡತಿ ಬ್ರೈನ್ನ ಸಿಸ್ ತೊಂದರೆಯಿಂದ ಸತ್ತೋಗಿರ್ತಾಳೆ. ಈಗ ಅವನು ಅವಳ ಮಕ್ಕಳಾದಂತಹ ಮರ್ಫ್ ಹಾಗೂ ಟಾಮ್ನ ನೋಡ್ಕೋಬೇಕಾಗಿರುತ್ತೆ. ವಿತ್ ದ ಹೆಲ್ಪ್ ಆಫ್ ಅವನ ತಾಯಿಯ ತಂದೆಯಾದಂತಹ ಡೊನಾಲ್ಡ್ ಜೊತೆಗೆ. ಮರ್ಫ್ ತನ್ನ ತಂದೆಗೆ ಹೇಳ್ತಾಳೆ ಅವಳ ಹತ್ತಿರ ದೆವ್ವ ಬಂದು ಅವಳ ಜೊತೆ ಏನೋ ಮಾತನಾಡಲು ಪ್ರಯತ್ನಿಸ್ತಾ ಇದೆ. ಅವಳ ಶೆಲ್ಫ್ನಿಂದ ಬುಕ್ಸ್ಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನಲ್ಲಿ ಬೀಳ್ತಾ ಇದ್ದಾವೆ ಹಾಗೂ ಆ ದೆವ್ವ ಅದರ ಮೂಲಕ ಅವಳಿಗೆ ಏನನ್ನು ಹೇಳಲು ಬಯಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಕೂಪರ್ ಹೇಳ್ತಾನೆ, ದೆವ್ವ ಎಲ್ಲ ಸುಳ್ಳು ಮತ್ತು ನೀನು ಸೈನ್ಸ್ನಲ್ಲಿ ನಂಬಿಕೆ ನೀಡಬೇಕು ಅಂತ. ಒಂದು ಬೆಳಿಗ್ಗೆ ಕೂಪರ್ ತನ್ನ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೊರಟಿರ್ತಾನೆ. ಟೈರ್ ಪಂಚರ್ ಆಗಿ ಕಾರ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಅದನ್ನು ಸರಿ ಮಾಡೋ ಟೈಮಲ್ಲಿ ಸಡನ್ ಆಗಿ ಒಂದು ಡ್ರೋನ್ ತಲೆ ಮೇಲೆ ಹಾರಿ ಹೋಗುತ್ತೆ. ಕೂಪರ್ ಅದನ್ನು ಫಾಲೋ ಮಾಡ್ತಾನೆ ಪಂಕ್ಚರ್ ಆಗಿರೋ ಟೈರ್ನಲ್ಲೇ. ರೋಡ್ನ ಬಿಟ್ಟು ಗದ್ದೆಯ ಮಧ್ಯದಲ್ಲೇ ಕಾರ್ನ ಓಡಿಸ್ತಾನೆ ಹಾಗೂ ಟಾಮ್ನ ಕಾರ್ ಡ್ರೈವರ್ ಸೀಟ್ನಲ್ಲಿ ಕೂರಿಸಿ ತನ್ನ ಕಂಪ್ಯೂಟರ್ ತೆಗೆದುಕೊಂಡು ಡ್ರೋನ್ನ ಹ್ಯಾಕ್ ಮಾಡಲು ಪ್ರಯತ್ನ ಪಡ್ತಾನೆ. ಒಂದು ದೊಡ್ಡ ಚೇಸ್ನ ನಂತರ ಟಾಮ್ ಕಾರ್ನ ಬೆಟ್ಟದ ತುದಿಯಲ್ಲಿ ನಿಲ್ಲಿಸ್ತಾನೆ. ಅದೃಷ್ಟವಶಾತ್ ಕೂಪರ್ ಡ್ರೋನ್ನ ಹ್ಯಾಕ್ ಮಾಡಿ ಡ್ರೋನ್ನ ಕಂಟ್ರೋಲ್ ಮಾಡ್ತಾನೆ ಮತ್ತು ಅದನ್ನು ಕೆಳಗಿಳಿಸ್ತಾನೆ. ತನಗೆ ಅದರಲ್ಲಿ ಬೇಕಾದಂತಹ ಬಿಡಿ ಭಾಗಗಳನ್ನು ಸಪ್ರೇಟ್ ಮಾಡಿ ಅದನ್ನು ಯೂಸಿಗೆ ಅಂತ ತೊಗೊಳ್ತಾನೆ. ಒಂದಿನ ಕೂಪರ್ ಫ್ಯಾಮಿಲಿ ಬೇಸ್ಬಾಲ್ ಗೇಮ್ನ ಎಂಜಾಯ್ ಮಾಡ್ತಾ ಇರುತ್ತೆ. ಅಷ್ಟರಲ್ಲಿ ಒಂದು ದೊಡ್ಡ ಮರಳಿನ ಬಿರುಗಾಳಿ ಅವರ ಕಡೆಗೆ ಬರುತ್ತೆ. ಎಲ್ಲರೂ ಮಾಸ್ಕ್ ಮತ್ತು ಗ್ಲೌಸನ್ನು ಧರಿಸಿ ಆ ಬಿರುಗಾಳಿಯಿಂದ ತಪ್ಪಿಸ್ಕೊಂಡು ಮನೆ ಕಡೆಗೆ ಹೊರಡ್ತಾರೆ. ಮನೆ ತಲುಪಿದ ಮೇಲೆ ಅವರಿಗೆ ಮನೆಯ ಕಿಟಕಿ ಮುಚ್ಚಲ್ದೇ ಇರೋದು ಗೊತ್ತಾಗುತ್ತೆ. ಮರಳಿನ ಕಣಗಳು ಒಂದು ನಿರ್ದಿಷ್ಟ ಆಕಾರದಲ್ಲಿ ಕೆಳಗೆ ಬಿದ್ದಿರುತ್ತೆ. ಅದನ್ನು ನೋಡಿ ಕೂಪರ್ ಸುಮಾರು ತಾಸು ಅದರೊಂದಿಗೆ ಕಳೀತಾನೆ. ಅದು ದೆವ್ವ ಮಾಡಿರೋದು ಅಲ್ಲ, ಅದು ಒಂದು ವಿಚಿತ್ರ ಗುರುತ್ವಾಕರ್ಷಣೆಯಿಂದ ಆಗಿರೋದು ಅಂತ ತಿಳಿಯುತ್ತೆ. ಅದು ಒಂದು ಬೈನರಿ ಪ್ಯಾಟರ್ನಲ್ಲಿ ಇರುತ್ತೆ. ಕೂಪರ್ ಆ ಕೋಡ್ನ ಡಿಕೋಡ್ ಮಾಡೋಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಮತ್ತು ಕೂಪರ್ ತನ್ನ ಕಾರ್ ತೆಗೆದುಕೊಂಡು ಮರಳಿನ ನಿರ್ದಿಷ್ಟ ಆಕಾರದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಡ್ತಾನೆ. ಮರ್ಫ್ ಬರೋದು ಬೇಡ ಅಂತ ಹೇಳಿರ್ತಾನೆ. ಆದರೆ ಬ್ಲಾಂಕೆಟ್ನ ಒಳಗಡೆ ಮರ್ಫ್ ಆಲ್ರೆಡಿ ಹೌಚ್ಕೊಂಡು ಕಾರ್ನಲ್ಲಿ ಬಂದಿರ್ತಾಳೆ. ಟಾರ್ಚ್ನ ಬೆಳಕು ಅವನ ಕಣ್ಣನ್ನು ಮುಚ್ಚುತ್ತೆ. ಸ್ವಲ್ಪ ಸಮಯದ ನಂತರ ಕೂಪರ್ ಒಂದು ರೂಮ್ನಲ್ಲಿ ಎಚ್ಚರಗೊಳ್ತಾನೆ. ಅಲ್ಲಿ ಟಾರ್ಚ್ ಅನ್ನೋ ರೋಬೋಟ್ ಅವನನ್ನು ಇಂಟಗ್ರೇಷನ್ ಮಾಡ್ತಾ ಇರುತ್ತೆ. ಅಷ್ಟರಲ್ಲಿ ಡಾಕ್ಟರ್ ಅಮೇಲಿಯಾ ರೂಮ್ಗೆ ಬರ್ತಾಳೆ. ಕೂಪರ್ ಅವಳನ್ನು ಕಂಡುಹಿಡಿತಾನೆ. ಅವಳು ಒಬ್ಬ ದೊಡ್ಡ ವಿಜ್ಞಾನಿಯ ಮಗಳಾಗಿರ್ತಾಳೆ. ಅಮೇಲಿಯಾ ಕೂಪರ್ನ ಒಂದು ಕಾನ್ಫರೆನ್ಸ್ ರೂಮ್ಗೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ಅಮೇಲಿಯಾ ತಂದೆ ಪ್ರೊಫೆಸರ್ ಬ್ರ್ಯಾಂಟ್ನ ಜೊತೆ ಇನ್ನೂ ಕೆಲ ದೊಡ್ಡ ವ್ಯಕ್ತಿಗಳು ಇರ್ತಾರೆ. ಕೂಪರ್ ಆ ಜಾಗ ಹೇಗೆ ತಲುಪಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಗ ಆ ಗ್ರೂಪ್ ಹೇಳುತ್ತೆ ಅವರು ನಾಸಾದವರು ಅಂತ. ಬ್ರ್ಯಾಂಡ್ ಕೂಪರ್ಗೆ ಹೊಸ ಶಿಪ್ನ ತೋರಿಸ್ತಾನೆ. ಹಾಗೆ ಇಬ್ಬರು ಡಿಸ್ಕಸ್ ಮಾಡ್ತಾ ಬ್ರ್ಯಾಂಡ್ ಹೇಳ್ತಾನೆ ಸೊಸೈಟಿ ಈಗ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ಸಹಾಯ ಮಾಡೋದನ್ನು ನಿಲ್ಲಿಸಿದೆ. ಬ್ಲೇಟ್ ಎನ್ನುವ ಕಾಯಿಲೆಯಿಂದ ಎಲ್ಲ ಬೆಳೆಗಳು ಹಾಳಾಗ್ತಾ ಇದ್ದಾವೆ. ಅದು ಒಂದರ ನಂತರ ಒಂದು ಬೆಳೆಗಳ ಹಿಂದೆ ಬಿದ್ದಿದೆ. ಅದು ಆಕ್ಸಿಜನನ್ನು ಕನ್ಸ್ಯೂಮ್ ಮಾಡ್ತಾ ಎಲ್ಲ ಬೆಳೆಗಳನ್ನು ನಾಶ ಮಾಡ್ತಾ ಇದೆ. ಅದರ ಮುಂದಿನ ಬೆಳೆ ಜೋಳ. ಹಾಗೂ ಬ್ರ್ಯಾಂಡ್ ಊಹೆಯ ಪ್ರಕಾರ ಮರ್ಫ್ನ ಜನಾಂಗವೇ ಭೂಮಿಯ ಮೇಲಿನ ಕೊನೆಯ ಜನಾಂಗ ಆಗಿ ಉಳಿಯಬಹುದು. ಆಮೇಲೆ ಬ್ರ್ಯಾಂಡ್ ಕೂಪರ್ಗೆ ಹೇಳ್ತಾನೆ ನಾಸಾ ಈಗ ಭೂಮಿಯನ್ನು ಸೇಫ್ ಮಾಡೋದಕ್ಕಿಂತ ಭೂಮಿಯನ್ನು ತರುವುದಕ್ಕೆ ಹೆಚ್ಚು ನಂಬಿಕೆ ಇಟ್ಟಿದೆ ಅಂತ. ನಂತರ ಬ್ರ್ಯಾಂಡ್ ಕೂಪರ್ಗೆ ಎಂಡ್ಯೂರೆನ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾನೆ ಮತ್ತು ಈ ಶಿಪ್ಗಳನ್ನು ಉಪಯೋಗಿಸಿ ಹಲವು ಗ್ರಹಗಳಿಗೆ ವಿಸಿಟ್ ಮಾಡೋದರ ಬಗ್ಗೆ ಮಾತನಾಡ್ತಾನೆ. ಮತ್ತು ಕೂಪರ್ಗೆ ಇದರ ಪೈಲಟ್ ಆಗಲು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆದರೆ ಕೂಪರ್ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ, ತನ್ನ ಫ್ಯಾಮಿಲಿಗಾಗಿ. ಆದರೆ ಮರ್ಫ್ನ ನಂತರದ ಜನಾಂಗವನ್ನು ಉಳಿಸಲು ಇದೊಂದೇ ದಾರಿಯಾಗಿರುತ್ತೆ. ನಂತರ ಈ ಮಿಷನ್ನ ಡೀಟೇಲ್ಸ್ ಬಗ್ಗೆ ಅವನಿಗೆ ವಿವರಿಸ್ತಾರೆ. ನಾಸಾ ಒಂದು ಹೋಮ್ ಹೋಲ್ನ ಸ್ಯಾಟರ್ನ್ ಗ್ಯಾಲಕ್ಸಿ ಹತ್ರ ಐಡೆಂಟಿಫೈ ಮಾಡಿರುತ್ತೆ. ಅಲ್ಲಿರುವ ಕೆಲವು ಏಲಿಯನ್ಸ್ಗಳು ನಮಗೆ ಹೆಲ್ಪ್ ಮಾಡಬಹುದು ಅನ್ನುವ ನಂಬಿಕೆಯಲ್ಲಿರುತ್ತೆ. 10 ವರ್ಷದ ಹಿಂದೆ ನಾಸಾ ತನ್ನ 12 ಆಸ್ಟ್ರೋನಾಟ್ಗಳನ್ನು 12 ಗ್ರಹಗಳಿಗೆ ಕಳಿಸಿರುತ್ತೆ. ಅದರಲ್ಲಿ ಕೇವಲ 3 ಆಸ್ಟ್ರೋನಾಟ್ಗಳು ಸಂದೇಶವನ್ನು ಕಳಿಸಿರ್ತಾರೆ. ನಾಸಾ ತನ್ನ ಮಿಷನ್ನ 2 ಪ್ಲಾನ್ ಆಗಿ ಡಿವೈಡ್ ಮಾಡಿರುತ್ತೆ, ಪ್ಲಾನ್ ಎ ಮತ್ತು ಪ್ಲಾನ್ ಬಿ. ಈ ಡಿಸ್ಕಷನ್ನ ನಂತರ ಕೂಪರ್ ಅಂತರಿಕ್ಷಕ್ಕೆ ಹೋಗಲು ನಿರ್ಧರಿಸ್ತಾನೆ. ಮರ್ಫ್ ಹಾಗೂ ಟಾಮ್ಗೆ ಹೇಳಲು ಮನೆಗೆ ಹೊರಡ್ತಾನೆ. ಈ ನಿರ್ಧಾರ ಕೇಳಿ ಮರ್ಫ್ಗೆ ಬೇಜಾರಾಗುತ್ತೆ. ಡೊನಾಲ್ಡ್ ಕೂಡ ಈ ನಿರ್ಧಾರದ ಬಗ್ಗೆ ವಾರ್ನ್ ಮಾಡ್ತಾನೆ. ಆದರೆ ಮಾನವ ಜನಾಂಗನ ಉಳಿಸೋದಕ್ಕೆ ಇದೊಂದೇ ದಾರಿ ಅಂತ ಕೂಪರ್ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಕೂಪರ್ ಮರ್ಫ್ಗೆ ಹೇಳ್ತಾನೆ ಇದನ್ನು ಮಾಡ್ತಿರೋದು ಕೇವಲ ಮರ್ಫ್ ಹಾಗೂ ಟಾಮ್ಗಾಗಿ ಅಂತ. ಮರ್ಫ್ಗೆ ಇನ್ನೂ ಬೇಜಾರಿರುತ್ತೆ. ಕೂಪರ್ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನ ಪಡ್ತಾಳೆ ಮತ್ತು ದೆವ್ವದ ಮೆಸೇಜ್ನ ತೋರಿಸ್ತಾ ಹೇಳ್ತಾಳೆ ಅದರ ಪ್ರಕಾರ ಇಲ್ಲೇ ಉಳಿಯೋದು ಸೇಫ್ ಅಂತ. ಕೂಪರ್ ಕೇಳೋದಿಲ್ಲ. ಒಂದು ವಾಚನ್ನು ಗಿಫ್ಟ್ ಕೊಟ್ಟು ಸ್ಪೇಸ್ನಲ್ಲಿ ಟೈಮ್ ತುಂಬ ಸ್ಲೋ ಆಗಿ ನಡೆಯುತ್ತೆ ಭೂಮಿಗಿಂತ ಮತ್ತು ತಾನು ರಿಟರ್ನ್ ಆದಾಗ ಅವಳ ಮತ್ತು ಅವನ ವಯಸ್ಸು ಒಂದೇ ಆಗಿರಬಹುದು ಅಂತ ಹೇಳ್ತಾನೆ. ಮರ್ಫ್ ದುಃಖದಿಂದ ಆ ವಾಚನ್ನು ಎಸೆಯುತ್ತಾಳೆ. ಕೂಪರ್ ಟಾಮ್ಗೆ ಗುಡ್ ಬೈ ಹೇಳಿ ಅಲ್ಲಿಂದ ಹೊರಡ್ತಾನೆ.
ಮರ್ಫ್ ಕೂಪರ್ನ ಹುಡುಕಿಕೊಂಡು ಬರ್ತಾಳೆ, ಆದರೆ ಅಷ್ಟರಲ್ಲಿ ಕೂಪರ್ ಅಲ್ಲಿಂದ ಹೋಗಿರ್ತಾನೆ. ಸ್ವಲ್ಪ ಸಮಯದ ನಂತರ ಸ್ಪೇಸ್ನ ಶಿಪ್ ಭೂಮಿಯಿಂದ ಚಿಮ್ಮುತ್ತದೆ ಮತ್ತು ಅದರಲ್ಲಿ ಕೂಪರ್, ಅಮೆಲಿಯಾ, ಡಾಯ್ಲ್ ಮತ್ತು ರೊಮೆಲಿಯೋ ಇರ್ತಾರೆ. ಜೊತೆಗೆ ಟಾರ್ಸ್ ಎಂಬ ರೋಬೋ ಕೂಡ ಇರುತ್ತದೆ. ಸ್ವಲ್ಪ ಸಮಯದ ನಂತರ ಸ್ಪೇಸ್ನ ಶಿಪ್ ಎಂಡ್ಯೂರೆನ್ಸ್ನ ಸ್ಟೇಷನ್ಗೆ ಹೋಗಿ ತಲುಪುತ್ತೆ. ಅಲ್ಲಿ ಪ್ರಾಪರಾಗಿ ಡಾಕ್ ಆಗುತ್ತೆ. ಅಲ್ಲಿ ಬೇಕಾದಂತಹ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ತಾರೆ. ಈಗ ಅದರಲ್ಲಿದ್ದ ಕ್ರೂ ತಮ್ಮ 2 ವರ್ಷದ ಜರ್ನಿ ಟುವರ್ಡ್ಸ್ ಸ್ಯಾಟರ್ನ್ಗೆ ರೆಡಿಯಾಗಿರ್ತಾರೆ. ಎಲ್ಲರೂ ಕ್ರೈಸ್ಟ್ ಸ್ಲೀಪ್ಗೆ ಹೋಗ್ತಾರೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಅಮೆಲಿಯಾ ಉಳಿದ 3 ಆಸ್ಟ್ರೋನಾಟ್ಗಳ ಬಗ್ಗೆ ಹೇಳ್ತಾಳೆ, ಮನ್, ಮಿಲ್ಲರ್ ಹಾಗೂ ಎಡ್ವಿನ್. ಮನ್ ತನಗೆ ಆಸ್ಟ್ರೋನಾಟ್ ಆಗಲು ಇನ್ಸ್ಪಿರೇಷನ್ ಅಂತ ಹೇಳ್ತಾಳೆ. ತನ್ನ ಫ್ಯಾಮಿಲಿಗಾಗಿ ಒಂದು ವಿಡಿಯೋವನ್ನು ಮಾಡ್ತಾನೆ. ಅದನ್ನು ತೆಗೆದುಕೊಂಡು ಪ್ರೊಫೆಸರ್ ಬ್ರ್ಯಾಂಡ್ ಮರ್ಫ್ಗೆ ಕೊಡಲು ಬರುತ್ತಾರೆ. ಮರ್ಫ್ ಅದರ ಬಗ್ಗೆ ಆಸಕ್ತಿ ತೋರಿಸೋದಿಲ್ಲ. ಬ್ರ್ಯಾಂಡ್ ಡೊನಾಲ್ಡ್ ಜೊತೆ ಮಾತನಾಡಿ ಮರ್ಫ್ ಅನ್ನು ತನ್ನ ಸುಪರ್ದಿಗೆ ಕೊಡಲು ಕೇಳ್ಕೊಳ್ತಾನೆ. 2 ವರ್ಷದ ನಂತರ ಕೂಪರ್ ಎದ್ದೇಳ್ತಾನೆ ಮತ್ತು ಮೊದಲು ವಿಡಿಯೋ ಮೆಸೇಜ್ನ ನೋಡ್ತಾನೆ. ಕೆಲವು ಗಂಟೆಗಳಲ್ಲಿ ಶಿಪ್ ಓನ್ ಹೋಮ್ಗೆ ತಲುಪುತ್ತೆ ಮತ್ತು ಅದನ್ನು ನೋಡಿ ಎಲ್ಲರೂ ಚಕಿತರಾಗ್ತಾರೆ. ಹೊಸ ಗ್ಯಾಲಕ್ಸಿ ಕಡೆಗೆ ಶಿಪ್ ಹೊರಡುತ್ತೆ. 3 ಗ್ರಹಗಳು ಓಮ್ ಹೋಲ್ನ ಸುತ್ತುತ್ತಿರ್ತವೆ. ಅದೇ 3 ಗ್ರಹಗಳಿಗೆ ಇಂದಿನ 3 ಆಸ್ಟ್ರೋನಾಟ್ಗಳು ಹೋಗಿರ್ತಾರೆ. ಒಂದು ಗ್ರಹದಲ್ಲಿ 1 ಗಂಟೆ ಭೂಮಿಯ 7 ವರ್ಷಕ್ಕೆ ಸಮವಾಗಿರುತ್ತೆ ಅಂತ ತಿಳಿದು ಬರುತ್ತೆ. ಕೂಪರ್, ಅಮೆಲಿಯಾ, ಡಾಯ್ಲ್ ಮತ್ತು ಕೇಸ್ ಎಂಬ ರೋಬೋಟ್ ಎಕ್ಸ್ಪೆಡಿಷನ್ಗೆ ಹೊರಡ್ತಾರೆ. ರೊಮೆಲಿಯೋ ಸ್ಟೇಷನ್ನಲ್ಲೇ ಉಳ್ಕೊತಾನೆ. ಶಿಪ್ ಗ್ರಹದ ಹತ್ತಿರ ಹೋಗುತ್ತಾ ತುಂಬ ಅಲುಗಾಡಲು ಶುರು ಮಾಡುತ್ತದೆ. ಕೂಪರ್ ತನ್ನ ಎಲ್ಲ ಚತುರತೆ ಉಪಯೋಗಿಸಿ ಶಿಪ್ನ ನೀರಿನ ದೊಡ್ಡ ಅಲೆಯ ಮೇಲೆ ಗ್ರೌಂಡ್ ಮಾಡುತ್ತಾನೆ. ಕೂಪರ್ ಶಿಪ್ನಲ್ಲೇ ಉಳಿಯುತ್ತಾನೆ. ಡಾಯ್ಲ್ ಮತ್ತು ಅಮೆಲಿಯಾ ಶಿಪ್ನಿಂದ ಕೆಳಗಿಳಿದು ಎಕ್ಸ್ಪ್ಲೋರ್ ಮಾಡಲು ಹೊರಡುತ್ತಾರೆ. ಕೇಸ್ ಎಂಬ ರೋಬೋಟ್ ಕೂಡ ಜೊತೆಗೆ ಇರುತ್ತೆ. ಈ ಗ್ರಹದಲ್ಲಿ ಗುರುತ್ವಾಕರ್ಷಣೆ ಭೂಮಿಗಿಂತ 110% ಜಾಸ್ತಿ ಇರೋದು ಕಂಡುಬರುತ್ತೆ. ಸ್ವಲ್ಪ ದೂರದಲ್ಲಿ ಡಾಕ್ಟರ್ ಮಿಲ್ನ ಶಟಲ್ ಸಿಗುತ್ತದೆ. ಇನ್ನು ಉಳಿದಿರುವ ಡಾಟಾಗಾಗಿ ಹುಡುಕಲು ಅಮೆಲಿಯಾ ಹೊರಡುತ್ತಾಳೆ. ಅವಳಿಗೆ ಅನ್ನಿಸುತ್ತೆ ಅವಳು ದೊಡ್ಡ ಬೆಟ್ಟದ ಕಡೆಗೆ ಹೋಗುತ್ತಿದ್ದೇನೆ ಎಂದು. ಆದರೆ ಕೂಪರ್ಗೆ ಗೊತ್ತಾಗುತ್ತದೆ ಅದು ಬೆಟ್ಟ ಅಲ್ಲ, ದೊಡ್ಡ ನೀರಿನ ಅಲೆ ಅಂತ. ನೀರಿನ ಅಲೆ ಅವಳ ಕಡೆಗೆ ಜೋರಾಗಿ ಬರಲು ಶುರು. ಇದನ್ನು ಗಮನಿಸಿದ ಕೇಸ್ ರೋಬೋಟ್ ತನ್ನನ್ನು ತಾನು ಗಾಡಿಯಾಗಿ ಪರಿವರ್ತಿಸಿಕೊಂಡು ಅಮೆಲಿಯನ್ನ ಕಾಪಾಡುತ್ತೆ. ಡಾಯ್ಲ್ ಅಲೆಗಳಿಂದ ತಪ್ಪಿಸಿಕೊಂಡು ಶಿಪ್ನ ಒಳಗೆ ಬರಲು ನೋಡುತ್ತಾನೆ. ಆದರೆ ಅಷ್ಟರಲ್ಲಿ ಅಲೆ ಡಾಯ್ಲ್ನು ಕೊಚ್ಚಿಕೊಂಡು ಹೋಗುತ್ತದೆ. ಒಳಗಿದ್ದ ಕೂಪರ್ ಹಾಗೂ ಅಮೆಲಿಯಾ ಶಿಪ್ನ ಒಳಗೆ ಗಾಳಿಯಲ್ಲಿ ಎಸೆಯಲ್ಪಡುತ್ತಾರೆ. ಅಮೆಲಿಯಾ ಮೇಲೆ ಸಿಟ್ಟು ಬರುತ್ತೆ. ತನ್ನ ಮಾತನ್ನು ಕೇಳಲಿಲ್ಲ ಹಾಗೂ ಭೂಮಿಯ ಮೇಲಿನ ಸುಮಾರು 1 ದಶಕದ ಸಮಯವನ್ನು ವೇಸ್ಟ್ ಮಾಡಿದ್ಲು ಅಂತ. ಅಷ್ಟರಲ್ಲಿ ಇನ್ನೊಂದು ದೊಡ್ಡ ಅಲೆ ಅವರ ಕಡೆಗೆ ಬರುತ್ತದೆ. ಆಗ ಕೂಪರ್ ತ್ವರನೇ ಶಿಪ್ಪನ್ನು ಆಕ್ಟಿವೇಟ್ ಮಾಡ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾರೆ. ಸ್ಟೇಷನ್ಗೆ ರಿಟರ್ನ್ ಆದಾಗ ಅವರಿಗೆ ತಿಳಿಯುತ್ತೆ ಆಗಾಗಲೇ 23 ವರ್ಷಗಳು ಕಳೆದು ಹೋಗಿದ್ದಾವೆ ಅಂತ. ಕೂಪರ್ ತನ್ನ ಫ್ಯಾಮಿಲಿಯ ವಿಡಿಯೋ ನೋಡಲು ಹೋಗುತ್ತಾನೆ. 23 ವರ್ಷದ ಎಲ್ಲ ವಿಡಿಯೋಗಳನ್ನು ನೋಡುತ್ತಾನೆ. ಟಾಮ್ ಬೆಳೆದು ತನ್ನದೇ ಆದ ಹೊಸ ಫ್ಯಾಮಿಲಿಯನ್ನು ಸ್ಟಾರ್ಟ್ ಮಾಡಿರ್ತಾನೆ. ಟಾಮ್ ಈಗ ವಯಸ್ಕ. ಅವನು ತನ್ನ ತಾತನನ್ನು ಕಳೆದುಕೊಂಡಿರ್ತಾನೆ. ನಂತರ ಮರ್ಫ್ ತನ್ನ ತಂದೆ ಬಿಟ್ಟು ಹೋಗಿದ್ದಕ್ಕೆ ಬೇಜಾರಾಗಿರ್ತಾಳೆ ಮತ್ತು ಈಗ ಇಬ್ಬರದು ಒಂದೇ ಏಜ್ ಅಂತ ಅವಳು ಪಾಯಿಂಟ್ಔಟ್ ಮಾಡ್ತಾಳೆ. ಭೂಮಿ ಮೇಲೆ ಈಗ ಮರ್ಫ್ ನಾಸಾದ ಜೊತೆಗೆ ಕೆಲಸ ಮಾಡುತ್ತಿರ್ತಾಳೆ ಮತ್ತು ಪ್ರೊಫೆಸರ್ ಬ್ರ್ಯಾಂಡ್ನ ಥಿಯರಿ ಮುಗಿಸುವುದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಬೋರ್ಡ್ನ ನೋಡುತ್ತಾ ಮರ್ಫ್ ಈಕ್ವೇಷನ್ ರಾಂಗ್ ಇದೆ ಅಂತ ಅಬ್ಸರ್ವ್ ಮಾಡ್ತಾಳೆ. ಈ ವಿಷಯ ಬ್ರ್ಯಾಂಡ್ಗೆ ಗೊತ್ತಿದ್ರೂ ಸಹ ಬ್ರ್ಯಾಂಡ್ ಅದನ್ನು ಚೇಂಜ್ ಮಾಡೋದರಲ್ಲಿ ಆಸಕ್ತಿನ ತೋರಿಸೋದಿಲ್ಲ. ಈಗ ಎಂಡ್ಯೂರೆನ್ಸ್ ಸ್ಟೇಷನ್ನಲ್ಲಿ ಕ್ರ್ಯೂ ಮುಂದೆ ಯಾವ ಗ್ರಹಕ್ಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಮೂವಿ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಹೊಡೆಯೋದನ್ನ ಮರಿಬೇಡಿ.